ಬೇಬಿ ನಾನೇನೊಂದು ಕೇಳಿ. ಏನ್ ಕೇಳು. ನಾ ಸ್ವಿಮ್ಮಿಂಗ್ ಮಾಡಕ ನಾ ತುಲಾ ಬಟ್ಟೆ ಹಾಕ್ತಿ. ನೀ ಸ್ವಿಮ್ಮಿಂಗ್ ಮಾಡಕರ ನೀನ್ ತುಲಾ ನೀರ್ ಹೊತ್ತೋದ್ ಬಟ್ಟೆ ಹಾಕಿನಿ. ಪ್ರಧಾನಮಂತ್ರಿಗಳ ಕೇಳ್ತಾ ಇದೀವಿ, ನಾವು ತಿನ್ನಲ್ಲ ಬೇರೆಯವ್ರಿಗೂ ತಿನ್ನಕ್ ಬಿಡಲ್ಲ ಅಂತ ನೀವ್ ಹೇಳಿದ್ರಿ. ಯಾವ್ದೋ ಬಿಟ್ಟಿದ್ ಕುಡ್ದ್ಬಿಟ್ಟ ತಾಯಿನಾಕೆ ನೋಡು ಕುಡ್ದು ನಾನ್ ಕಾವುಂಗ ನೀರ್ ಹಾಕೊಂಡಂಗ್ ಕುಡ್ದ್ಬಿಟ್ಟವನೆ. ಕಾವುಂಗ ಕಾನೆ ದೂಂಗ. ಬೋಸಡಿಗೆ ಅದ ಹಂಗಲ್ಲ. ಇವಾಗ ಹೇಳ್ತೀನಿ ಕೇಳಿಸ್ಕೊ. ಕಣಕಾಯ ಬಿರಿಯಾನಿ ಕಾಯ ಹೋಗೋ ನಿನ್ನಮ್ಮನ ಅಕ್ಕಿಯ. ಮಜಾ ಆಯಾ. ರಾಹುಲ್ ಗಾಂಧಿಯನ್ನ ದಡ್ಡ ಅಂತ ಬಿಂಬಿಸುವುದಕ್ಕೆ ಬಿಜೆಪಿ 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ, ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಮೇರೆ ಜೈಸಾ ಬೇವಕೂಫ್ ಇಸ್ ದೇಶ ಮೇ ನಹೀ. ನೋಡ್ರಿ, ಕನ್ನಡಿ ಎದುರುಗಡೆ ಬಣ್ಣ ಹಚ್ಕೊಂಡು ನೋಡ್ಬೇಕಾಗಿಲ್ಲ. ವಿಶ್ವರಯ ವಾಸ್ತವಿಕತೆಯನ್ನ ಜನರಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಅದಕ್ಕೆ ದುಡ್ಡು ಖರ್ಚು ಮಾಡಬೇಕಾದಂತ ಅಗತ್ಯತೆ ಇಲ್ಲ. ऐसी मशीन लगाऊंगा, इस साइड से आलू घुसेगा, उस साइड से सोना निकलेगा. ಜನರಿಗೆ ಹೇಗಿದೆಯೋ ಹಾಗೆ ಅರ್ಥ ಆಗ್ತಾ ಇದೆ ಅಷ್ಟೇನೆ. ನಾವು ಹೇಳಿದ ತಕ್ಷಣ ರಾಹುಲ್ ಗಾಂಧಿ ದಡ್ಡ ಅಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಾರಲ್ಲ, ಮೋದಿ ಚೋರೆ ಆಗ್ಬಿಡ್ತಾ? ಅದೇ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಇವತ್ತು ಇಷ್ಟೆಲ್ಲ ಅಪಪ್ರಚಾರ ಅಂತ ಕರಿಬೇಡಿ, ನಿಜವಾದಂತ ರೀತಿಯಲ್ಲಿ ಪ್ರಚಾರ ನಡೀತಾ ಇದೆ. खत्म, बाय बाय, टाटा, गुड बाय, गया. ಸೀರೆ ಅಂಗಡಿಯಲ್ಲಿ ಒಬ್ಬ ಹುಡುಗ ಕೆಲಸ ಮಾಡ್ತಾ ಇರ್ತಾನೆ. ಅಂಗಡಿಗೆ ಒಬ್ಬ ಮಹಿಳೆ ಬರ್ತಾಳೆ. ಹಲವಾರು ಸೀರೆಗಳನ್ನು ಸೆಲೆಕ್ಟ್ ಮಾಡಿದ ಮೇಲೆ ಹುಡುಗನಿಗೆ ಹೇಳ್ತಾಳೆ, ನೋಡು, ಸೀರೆಯಲ್ಲಿ ಒಂದು ತೂತಿದ್ರು ಕೂಡ ನಾನು ದುಡ್ಡೇ ಕೊಡಲ್ಲ ಅಂತ. ಆಗ ಹುಡುಗ ಹೇಳ್ತಾನೆ, ಮೇಡಮ್ ನೀವು ತೂತು ತೋರಿಸಿ, ನಾನು ದುಡ್ಡೇ ತಗೊಳ್ಳಲ್ಲ ಅಂತ. ರಾಜು ಬೈ, ಇನ್ 2 ದಿನದ ಲವರ್ಸ್ ಡೇನೆ ಬತ್ತು ಬೈ. ಹಾ ಬತ್ತಲ್ಲ. ಮತ್ತೆ ಎಲ್ಲಿ ತಿರುಗಾಡಕ್ ಹೋಗ್ಬೇಕಂತ ಪ್ಲಾನ್ ಮಾಡಿರಿಪ್ಪ? ಲೇ ಬೋಸಡಿಕೆ, ತಿರುಗಾಡಕ್ ಹೋಗಕ್ಕೂ ಲವರೇ ಬೇಕಲ್ಲ. ಅನಿಸ್ತಾಡಿಯಾ? ಚುಮ್ಮ ಚುಮ್ಮ ಅನಿಸ್ತಾಡಿಯಾ? क्या नाम है? URFI. और अभी लेकिन नाम दूसरा है ना मेरा. हाँ, लकी वाला. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಚಳಿಗಾಲದಲ್ಲಿ ಚಳಿ ಕಮ್ಮಿ ಆಗ್ಲಿಕ್ಕೆ 2 ಕಂಬಳಿ ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕಂಬಳಿ ಒಳಗೆ 2 ಇರ್ಬೇಕು. ಇಬ್ರು ಯಾಕೆ ಒಂದು 4 ಮಂದಿನ ಕರ್ಕೊಂಡು ಅದೇನು ಅರಿಯೋದಲ್ಲ ಮುರಿಯೋದಲ್ಲ. ಏ ಬಶಾ, ಒಂದ್ ವಚನ ಹೇಳೋ ಮಗನ. ಊರಿ ಸರ, ಪಡ್ಡು ಮಾಡುವಾಗ ಪಡ್ಡಿನ ಎಣ್ಣೆ ತೊಡ್ಡಿಗೆ ಸಿಡಿದು ತೊಡ್ಡು ಪಡ್ಡಾಗಿತ್ತು ಸರ್ವಜ್ಞ. ಮಕ್ಕಳಲ್ಲಿ ನೀವು ಬೋಳಿ ಮಕ್ಕಳು ನೀವು. ಮೊಲೆ ಎಲ್ಲ ಮನೆ ಎಲ್ಲ ನೆಕ್ಕುತ್ತೆ, ಮೂಲೆಯಲ್ಲಿ ಮಲ್ಗುತ್ತೆ. ಏನಿದು? ಯಾವ ಇವೆಲ್ಲ ಮಳೆ ಆಗ್ಲಿ ಅನ್ಬಿಟ್ಟು ನಮ್ಮೂರ್ ಕಡೆ ಕಪ್ಪೆಗಳು ಮದುವೆ ಮಾಡಿಸ್ತಾರೆ.
ನಮ್ಮನೇಲಿ ನನ್ ಮದುವೆ ಬಗ್ಗೆ ಮ್ಯಾಟ್ರ್ ತೆಗಿಯಲ್ಲ ಸರ್. ನಿಮ್ ಮದುವೆ ಮ್ಯಾಟ್ರ್ ತೆಗಿಯಲ್ಲ ಅಂತೀಯಾ? ಸರ್. ಹೌದಾ? ನೀನು ಅಷ್ಟು ಮುಗ್ಧಾನ ನೀನು? ಹೌದು ಸರ್. ಮ್ಯಾಟ್ರ್ ತೆಗಿತೇ ಇದ್ರು ಸುಮ್ಮನಿರೋಂತ ಮುಗ್ಧಾನ ನೀನು? ಹೌದು ಸರ್. ಏನನ್ನ ಐಡಿಯಾ ಹೇಳಿ ಸರ್, ಅವರೇ ಮದುವೆ ಮಾಡ್ತಾರ. ನೀವಿನ್ನೂ ಹೇಳಲಿಲ್ಲ ಫಸ್ಟ್ ಡೇ ಯಾಕೆ ಹೊಡೆದ್ರಿ ಅಂತ. 12 ಗಂಟೆ ಆದ್ರೂ ಈಚೆ ಕಡೆ ಕೂತಿದ್ರು, ಮೊಬೈಲ್ ನೋಡ್ತಾ ಕೂತಿದ್ರು ಸರ್. ಮೊಬೈಲ್ ನೋಡ್ಕೊಂಡು ಮದುವೆ ಆಗಿದ್ರ ಅಂದ್ರೆ ಕೂತಿದ್ರ? ಮೊಬೈಲ್ ಅಲ್ಲಿ ಏನ್ ನೋಡ್ತಾ ಇದ್ರು? ಗೊತ್ತಿಲ್ಲ ಸರ್, ಈಚೆ ಕಡೆ ಕೂತಿದ್ರು. ಮೋಸ್ಟ್ಲಿ ಟ್ಯೂಷನ್ ತಗೊಳ್ತಾ ಇದ್ರು. ನಮ್ ಪುಣ್ಯಕ್ಕೆ ಡಾಕ್ಟರ್ ಒಬ್ರು ಈ ತರ ಹೇಳಲ್ಲ, ಚೇಂಜ್ ಇಲ್ಲ ಇನ್ನೊಂದು ಇಂಜೆಕ್ಷನ್ ಹಾಕ್ಲಾ ಅಂತ. ನಿನ್ನ ಹೆಸರನ್ನ ಗೌಡ? ಗಡ್ಡಪ್ಪ. ಅದಕ್ಕೆ ಇಷ್ಟುದ ಗಡ್ಡ ಬಿಟ್ಕೊಂಡಿದ್ಯಾ? ನಿಮ್ದು ಗಡ್ಡ ನೋಡಿ ಹೆದರ್ ಬಿಟ್ಟಿದ್ನಲ್ಲ. ಶೋರೂಮ್ ಅಲ್ಲಿ ನೋಡೆ ಈ ಪಾರ್ಟಿ ಎದ್ಕೊಳ್ಳೋನು, ಗೋಡನಲ್ಲಿ ನೋಡಿದ್ರೆ ಯಾವ ಪಾರ್ಟಿ ಎದ್ಕತ್ತಿ. ಹಕ್ಕಿ ಆಕಾಶದಲ್ಲಿ ಹಾರಾಡ್ತಾ ಇರ್ಬೇಕಾದ್ರೆ ಮೊಟ್ಟೆ ಹಾಕುತ್ತೆ, ಬಟ್ ಅದು ಕೆಳಗಡೆ ಬೀಳಲ್ಲ. ಯಾಕೆ? ಹಾರಾಡ್ತಿರ್ಬೇಕಾದ್ರೆ ಮೊಟ್ಟೆ ಹಾಕುತ್ತೆ, ಆದ್ರೆ ಮೊಟ್ಟೆ ಕೆಳಗಡೆ ಬೀಳಲ್ಲ. ಗೊತ್ತಲ್ವಾ? ಹಕ್ಕಿ ಚಡ್ಡಿ ಹಾಕಿರುತ್ತೆ. ಜಗ್ಗೇಶ್ ಮನೇಲಿರೋ ಹೆಂಡತಿಗಿಂತ ದೇವ್ರು ನಮ್ ತಾಯಿಗೂ ನನಗೆ ಯಾವ ಸೆಟಪ್ ಇಲ್ಲ, ಯಾವುದು ನೋಡಿಲ್ಲ. ಮನ್ಸಲ್ಲಿ ಬೇಕಾರೆ ಚೆನ್ನಾಗವ್ರೆ ಅಂತ ಆಸೆ ಪಡ್ತೀನಿ, ಬಹಳ ಚೆನ್ನಾಗವ್ರೆ ಇವ್ರು ಅಂತ. ರಿಯಲ್ ಆಗಿ ಭಗವಂತನ ಪಾಸ್ ಹಾಕ್ಸೋಕೆ ಯಾವ ಕನೆಕ್ಷನ್ ಇಲ್ಲ, ಯಾವುದಿಲ್ಲ. ಆ ಕ್ವಶನ್ ವೇಸ್ಟ್ ಅಂತ ಇನ್ನು ಮುಗಿಸೇ ಇಲ್ಲ. ಆಯ್ತಾಯ್ತು ಹೇಳಿ. ಮನೇಲಿರೋ ಹೆಂಡತಿಗಿಂತ ಗೋಡೆ ಮೇಲಿರೋ ಹಲ್ಲಿ ಕಂಡ್ರೆ ಭಯ ಜಾಸ್ತಿ. ನಾನು ಆಕ್ಚುಲಿ ಅದ್ರ ಬಿದ್ದೋಗ್ಬಿಟ್ಟೆ, ಏನಾದ್ರು ಆ ಟೈಪ್ ಏನಾದ್ರು ಕೇಳ್ಬಿಟ್ಟು. ನಾನು ಕಾರ್ಪೊರೇಷನ್ ಗಾಡಿನ ಕಸ ತಂದು ನನ್ನ ಮೈ ಮೇಲೆ ಹಾಕಕ್ಕೆ ಯು ನಾನ್ಸೆನ್ಸ್. ಜಾಸ್ತಿ ಮಾತಾಡ್ಬೇಡ ನೀನು, ಎಲ್ಲ ಹೇತ್ಕೊಂಡು ಏನ್ರಿ ಮಾತಾಡ್ತಾಳೆ ಇವಳು? ಸುಮ್ನಿರು ಅಮ್ಮ, ನೀನ್ ಮಾತಾಡ್ಬೇಡ, ಸುಮ್ನಿರು. ಎಲ್ಲ ಎತ್ಕೊಳ್ಳೋ, ಎತ್ಕೋ ಸೈಡ್ ಇಂದ ಕ್ಲೀನ್ ಆಗಿ ಹೇತ್ಕೊಳ್ಳಿ. ಅಮ್ಮ ಎತ್ಕತ್ತೀವಿ, ಸುಮ್ನಿರಮ್ಮ. ಎತ್ಕೊಳಕು ಬೇಗ ಬೇಗ ಹೇತ್ಕೊಳ್ಳಿ ಸರ್. ನೀವು ಎಷ್ಟು ಅಮ್ಮ ನೀ ಸುಮ್ನಿರಮ್ಮಲ್ಲ, ಎತ್ಕೊಳ ಸಾಯ್ತಾಳ. ನಾನು ಹಾಕಿದ್ದು 2 ನಿಮಿಷ. ನೀವೆಲ್ರೂ ಒಂದ್ಸಲ ನಿಮ್ ಕೈಗಳನ್ನ ನೋಡ್ಕೊಳ್ರಿ. ರೇಖೆಗಳೆಲ್ಲ ಪಳಪಳ ಅಂತ ಹೊಳಿತಾ ಇದೆ ಅಲ್ಲ? ಇದು ಇವ್ರುಗಳು ನಿಮಗೆ ಕೊಟ್ಟಿರೋ ಭಿಕ್ಷೆ. ಇವ್ರುಗಳು ಗಟ್ಟಿ ಮನ್ಸು ಮಾಡಿ 1 ತಿಂಗಳು ಸ್ಟ್ರೈಕ್ ಮಾಡಿದ್ರೆ ನಿಮ್ಮ ಕೈಗಳೆಲ್ಲ ನಿಮ್ಮ ಸಾಮಾನ್ ಮೇಲೆ ಇರುತ್ತೆ. ನಿಮ್ಮ ಮನೆ ಪರ್ಕೆಗಳ ಮೇಲೆ, ಪಾತ್ರೆಗಳ ಮೇಲೆ, ನೆಲ ಒರೆಸ ಬಟ್ಟೆಗಳ ಮೇಲೆ. ಇಂಥ